ಸುಮಾರು ಜನ ನಾವು ಜ್ಯೋತಿಷ್ಯದಲ್ಲಿ ಕೇಳ್ತೇವೆ, ಸರ್ಪದೋಷ ಇದೆ, ಸರ್ಪದೋಷ ಇದೆ, ಹಾಗಾಗಿ ಕಾಳಹಸ್ತಿಗೆ ಹೋಗಿ ಬನ್ನಿ, ಇಲ್ಲ ಅಂತ ಆದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ, ಇಲ್ಲಾಂದರೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ, ಅಲ್ಲಿ ನೀವು ಆ ಸರ್ಪದೋಷದ ನಿವಾರಣೆ ಮಾಡಿಸಿಕೊಂಡು ಬನ್ನಿ, ಸರ್ಪದೋಷ ಇದೆ, ಮಕ್ಕಳಾಗ್ತಾ ಇಲ್ಲ, ನಿಮಗೆ ವಿವಾಹ ಆಗ್ತಾ ಇಲ್ಲ, ಈ ತರಹದ ಸುಮಾರು ಸಮಸ್ಯೆಗಳನ್ನು ನಾವು ನಮ್ಮ ಜಾತಕದಲ್ಲಿ ಸುಮಾರು ಜನ ನಾವು ಕಾಣ್ತೇವೆ. ಆದರೆ ಸುಮಾರು ಜನಕ್ಕೆ ಹಣ ಇರ್ತದೆ, ಹೋಗಿ ಮಾಡ್ಕೊಂಡು ಬರ್ತಾರೆ. ಸ್ವಲ್ಪ ಜನಕ್ಕೆ ಹಣ ಇರೋದಿಲ್ಲ, ಸುಮಾರು ಜನಕ್ಕೆ ಅದು ಸಮಸ್ಯೆ ಕಾಡ್ತಾ ಇರ್ತದೆ. ಏನು ಮಾಡಬೇಕು, ಪೂಜೆ ಮಾಡಿಸ್ಬೇಕಾದ್ರೆ ಹೋಗಿ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಶಕ್ತಿ ಇಲ್ಲ ಅಂಥೇಳಿ ಸುಮಾರು ಜನಕ್ಕೆ ಅದು ಕಾಡ್ತಾ ಇರ್ತದೆ. ಆದರೆ ಇಲ್ಲಿ ಒಂದು ನಮಗೆ ಸುಯೋಗ ಅಂತ ನಾವು ಹೇಳಬಹುದು. ಈಗ ಆಷಾಢ ಶುದ್ಧ ಅಂದರೆ ಶುಕ್ಲ ಪಕ್ಷ ಅಷ್ಟಮಿ ಬರ್ತಾ ಇದೆ. ಅವತ್ತಿನ ದಿವಸ ನೀರಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಸೇರಿಸಿಕೊಂಡು ನಾವು ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡೋದರಿಂದಾಗಿ ದೇಹದ ಎಲ್ಲ ರೋಗಗಳು ಹೋಗೋದಷ್ಟೇ ಅಲ್ಲ, ವಿಶೇಷವಾಗಿ ದೇವರ ಅನುಗ್ರಹವನ್ನು ಮಾಡುತ್ತಾನೆ. ಇದಲ್ಲದೇನೆ ಆ ನೀರಿನಲ್ಲೇ ದೇವರಿಗೆ ಪೂಜೆ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಭಗವಂತನಿಗೆ ಅಭಿಷೇಕವನ್ನು ಮಾಡಬೇಕು. ಇದರಿಂದ ಆಗುವಂತಹ ಲಾಭ ಏನು ಅಂತಂದರೆ, ಭಗವಂತನ ಪ್ರೀತನಾಗುವುದಷ್ಟೇ ಅಲ್ಲ, ದುರ್ಗಾದೇವಿ ಪ್ರೀತಳಾಗ್ತಾಳೆ. ಒಂದು ವೇಳೆ ದುರ್ಗಾದೇವಿ ಪ್ರಸನ್ನಳಾಗಿದ್ದಾಳೆ ಅಂತಂದರೆ ನಮಗೆ ಇರುವಂತಹ ಸರ್ಪದೋಷಗಳೆಲ್ಲವೂ ಕೂಡ ನಿವಾರಣೆ ಆಗಿ ಹೋಗುತ್ತೆ. ನಾವು ಅಂದ್ಕೊಳ್ತೇವೆ ನೋಡಿ, ವಿವಾಹ ಆಗ್ತಾ ಇಲ್ಲ, ಸರ್ಪದೋಷ ಇದೆ, ಮಕ್ಕಳಾಗ್ತಾ ಇಲ್ಲ, ಸರ್ಪದೋಷ ಇದೆ, ವಂಶಾಭಿವೃದ್ಧಿ ಆಗ್ತಾ ಇಲ್ಲ, ಸರ್ಪದೋಷ ಇದೆ, ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಒಂದೇ ಒಂದು ಏನಂದರೆ ಅವತ್ತಿನ ದಿವಸ ನಾವು ಅರಶಿಣ ನೀರಿಂದ ಸಾರ ಮಾಡಬೇಕು. ಭಗವಂತನಿಗೂ ಅರಶಿಣವನ್ನು ನೀರಿನಲ್ಲಿ ಹಾಕಿ ಭಗವಂತನಿಗೆ ಅಭಿಷೇಕವನ್ನು ಮಾಡಬೇಕು. ಇದರಿಂದಾಗಿ ಆಗುವಂತಹ ಲಾಭ, ನಮಗಿರುವಂತಹ ಸರ್ಪದೋಷದ ನಿವಾರಣೆಯಾಗಿ ಒಳ್ಳೆಯ ರೀತಿಯಾದ ದುರ್ಗಾದೇವಿ ಅನುಗ್ರಹ, ದುರ್ಗಾಂತರ್ಗತನಾದಂತಹ ಆ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.